ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕರ್ಮತಂತ್ರ ಸಂಸಾರ ಎಲ್ಲರಿಗೂ ಇದೆ. ಸಂಸಾರ ಅಂತ ಹೇಳಿದ್ರೆ ಲೋಕಗಳ ನಡುವಣ ಓಡಾಟ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಡೆಯುವಂತಹ ಓಡಾಟ, ಅದನ್ನು ಸಂಸಾರ ಅಂತ ಕರೀತಾರೆ. ಈ ಸಂಸಾರ ಅನ್ನೋದು ನಮಗೆ ಮಾತ್ರ ಇದೆಯಾ, ನಮಗೆ ಮಾತ್ರ ಇದು ದುಃಖಕರವಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಜಗತ್ತಿನಲ್ಲಿ ನಾವು ಮಾತ್ರ ದುಃಖಿಗಳು ಅಂತ ಅಂದುಕೊಳ್ಳೋದು ಒಂತರಹದ ಕೀಳರಿಮೆಗೆ ಕಾರಣ ಆಗತ್ತೆ. ಅದರ ಪರಿಣಾಮಗಳೇ ಸೈಕಿಯಾಟ್ರಿಸ್ಟ್ಗಳಿಗೆ ಸಂಪತ್ತಿಗೆ ಕಾರಣ. ಒಂದು ಸಣ್ಣ ಸಮಸ್ಯೆ ಬಂತು ಅಂತಂದರೆ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಮುಂಚೆ ಎಲ್ಲ ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದರು. ಅದೇ ಇಬ್ಬರು ಮನಃಶಾಸ್ತ್ರಜ್ಞರು ಎದುರಾದರೆ ನೀನು ಚೆನ್ನಾಗಿದೆಯಾ, ನಾನು ಚೆನ್ನಾಗಿದ್ದೀನಾ ಅಂತ ಕೇಳುವಂತಹ ಪರಿಸ್ಥಿತಿ. ಅದರಿಂದಾಗಿ ಈ ಒಂದು ಡಿಪ್ರೆಷನ್ಗೆ ಮೂಲ ಆದ ಸಂಸಾರದಲ್ಲಿ ನಾವು ಮಾತ್ರ ದುಃಖಿಗಳ, ಯಾರ್ಯಾರೆಲ್ಲ ಸಂಸಾರವನ್ನು ಹೊಂದಿದ್ದಾರೆ ಅನ್ನುವ ಪ್ರಶ್ನೆ ಬಂದಾಗ ಶ್ರೀಕೃಷ್ಣ ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಅಂತನ್ನುವ ಶ್ಲೋಕದಿಂದ ಉತ್ತರ ಕೊಡ್ತಾ ಇದ್ದಾನೆ. ಈಗ ಒಬ್ಬ ಶ್ರೇಷ್ಠನಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೇನೆ ಅಂದ. ಕಾರಣ ಏನು ಅಂದರೆ, ದುಃಖ ಪಡುವವರು ದುರ್ಬಲರಿಗೆ ಅವರ ದೇಹದ ಮೇಲೆ ಕಂಟ್ರೋಲ್ ಇರಲ್ಲ, ದುರ್ಬಲರಿಗೆ ಅವರ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ, ದುರ್ಬಲರಿಗೆ ಅವರ ಸುತ್ತಮುತ್ತಲ ಜೀವರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಎದುರುಗಡೆ ಇರುವವರನ್ನು ಕಂಟ್ರೋಲ್ ಮಾಡಬಹುದು ಅಂತ ಅನ್ನಿಸಿದರೂ ಅದು ತಾತ್ಕಾಲಿಕ. ನಮ್ಮ ಕಣ್ಣಳತೆಯಿಂದ, ಕಣ್ಣು ಸನ್ನೆಯಿಂದ, ನಮ್ಮ ಸ್ಟ್ರಾಟಜಿಯಿಂದ ಎಷ್ಟೊತ್ತು ಅಂತ ಎದುರುಗಡೆ ಇರುವವರನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಅದರಿಂದ ಆಚೆ ಬಂದೇ ಬರ್ತಾರೆ. ಕೆಲವೊಮ್ಮೆ ಆ ತರಹದ ವ್ಯಕ್ತಿಗಳಿಂದ ನಮಗೆ ಸಮಾಧಾನವೂ ಸಿಗೋದಿಲ್ಲ. ಎಲ್ಲರೂ ನಮ್ಮ ಕಣ್ಣಳತೆಗೆ ತಕ್ಕ ಹಾಗೆ ಕಣ್ಣ ಬೊಂಬೆಯಂತೆ ಕುಣಿತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವರಿಂದೇನು ಸುಖವೇ? ಸುಮ್ಮನೆ ಹೀಗೆ ಯೋಚನೆ ಮಾಡಿ. ನಮ್ಮ ಮಗ ಅಥವಾ ಮಗಳು ಏನು ಹೇಳಿದ್ರೆ ಹಂಗೆ ಕೇಳ್ಬಿಡ್ತಾ ಇರ್ತಾಳೆ. ತಗೊಂಡ್ಬಿಡ್ತಾಳೆ, ಕೊಟ್ಟು ಬಿಡ್ತಾಳೆ. ನಮಗೇ ಎವರ್ಷನ್ ಬಂದ್ಬಿಡುತ್ತೆ. ಇದೇನು ಕೀಲ್ಗೊಂಬೆನ ನಾನು ಸಾಕಿರೋದು,
ಮಗನ. ಪ್ರತಿಯೊಬ್ಬ ತಂದೆಗೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ನನ್ನಿಂದ ಭಿನ್ನವಾಗಿ ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ಬ ತಂದೆಗೂ ನನ್ನ ಪ್ರೊಫೆಷನ್ಗೆ ಬರೋದು ಬೇಡ ನನ್ನ ಮಗ ಅಂತ ಪ್ರತಿಯೊಬ್ಬ ತಂದೆಗೂ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅಥವಾ ಕೆಲವೊಮ್ಮೆ ನನ್ನ ಪ್ರೊಫೆಷನ್ಗೆ ಬರಲಿ, ಇವನಿಗೆ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಲಿಕ್ಕೆ ಬರಲ್ಲ ಅನ್ನುವ ಕರುಣೆಯೂ ಇರುತ್ತೆ. ಕೆಲವೊಮ್ಮೆ ಸ್ವಲ್ಪ ಅಸಮರ್ಥರಾದ ಮಕ್ಕಳನ್ನು ನೋಡಿದರೆ ಅದರಿಂದಾಗಿ ನಮಗೆ ದುಃಖ ಆಗೋದು ಯಾಕೆ? ಎದುರುಗಡೆ ಇರುವ ವ್ಯಕ್ತಿಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗದೇ ಇರೋದರಿಂದ. ಈಗ ಎದುರುಗಡೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ನಾವು ಅಂದುಕೊಂಡ ಹಾಗೆ ಅವನ ರಿಯಾಕ್ಷನ್ ಇರುತ್ತೆ. ಅದು ಮುಂದಾಗೋದು ಊಹಿಸೋದು ಬೇರೆ. ನನಗೆ ಈಗ ಇದು ಬೇಕು ಅಂತ ಇರುತ್ತೆ. ಅವನಿಗೆ ನಾನು ಒಳಗಡೆಯಿಂದ ಪ್ರೇರಣೆ ಮಾಡಲಿಕ್ಕೆ ಶಕ್ತನಾದರೆ ಪ್ರಾಯ ನನಗೆ ದುಃಖ ಇರಲ್ಲ. ಇಷ್ಟೇ. ಅದಕ್ಕೆ ಹೇಳಿದ್ರು ದುಃಖಕ್ಕೆ ಕಾರಣ ಏನು ಅಂದರೆ ನಮ್ಮ ವಿರುದ್ಧವಾಗಿ ನಡೆಯುವವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನೋದು ದುಃಖಕ್ಕೆ ಕಾರಣ. ಇನ್ನು ದೈಹಿಕವಾಗಿ ಸರಿ, ಬೇರೊಬ್ಬರ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇನ್ನು ದುಃಖಕ್ಕೆ ಕಾರಣ ಏನು? ನಮ್ಮಲ್ಲಿ ಎಲ್ಲ ಗುಣಗಳು ತುಂಬಿಲ್ಲ, ಅದರಿಂದಾಗಿ ನಾವು ದುಃಖಕ್ಕೆ ಒಳಗಾಗ್ತೇವೆ. ಕರ್ಮ ಎಲ್ಲವನ್ನ ಮಾಡಿಬಿಡುವ ಶಕ್ತಿಯೂ ನಮ್ಮಲ್ಲಿಲ್ಲ, ಅದರಿಂದಾಗಿ ದುಃಖಕ್ಕೆ ಒಳಗಾಗ್ತೇವೆ. ಏನೆಲ್ಲ ಮಾಡಿಬಿಡಬಹುದು ಅವೆಲ್ಲ ಮಾಡಲಿಕ್ಕಾಗಲ್ಲ. ಇನ್ನು ಜಗತ್ತಿನ ನಿಯಮಗಳನ್ನು ಒಂದು ಸರಿಯಾಗಿ ನಿರೂಪಣೆ ಮಾಡಲಿಕ್ಕಾಗಲ್ಲ, ಅದರಿಂದಾಗಿ ನಮಗೆ ದುಃಖ. ನಾವು ಬೇಗ ಕೆಳಗಡೆ ಇಳಿದು ಬರಬೇಕು, ಬೆಟ್ಟದಿಂದ ಮೆಟ್ಲು ಇಳ್ಕೊಂಡೇ ಬರಬೇಕು ಅಥವಾ ಇಳಿದಾರಲ್ಲಿ ಬರಬೇಕು, ಹಾರಿಬಿಟ್ರೆ ಆಗಲ್ಲ. ಬೇಗ ನಮಗೆ ಉಡುಪಿಗೆ ಹೋಗಬೇಕು, ಉಡುಪಿಗೆ ಬರಬೇಕು, ಆಗ ಸುತ್ತಾಕೊಂಡೇ ಇಳ್ಕೊಂಡು ಬರಬೇಕು. ಕಾರಲ್ಲಿ ಸೀದಾ ಕೆಳಗಡೆ ನುಗ್ಗಿಸ್ಬಿಡ್ಲಿಕ್ಕಾಗಲ್ಲ. ಅಂದರೆ ಜಗತ್ತಿನ ನಿಯಮ ಏನಿದೆ, ಗುರುತ್ವಾಕರ್ಷಣ ಶಕ್ತಿ ಇರಬಹುದು, ನಮ್ಮ ದೇಹದ ಪರಿಮಿತಿ ಇರಬಹುದು, ಈ ದೇಹಕ್ಕೆ ಇಷ್ಟು ಶಕ್ತಿ ಅಂತ ಇರಬಹುದು, ಅಥವಾ ನಮ್ಮ ವಾಹನಕ್ಕೆ ನಮ್ಮ ಕೈಯಲ್ಲಿ ತಯಾರಾಗಿದ್ದರಿಂದ ಆಗಿರುವ ಮಿತಿ ಇರಬಹುದು. ಇವೆಲ್ಲವೂ ಜಗತ್ತಿನ ನಿಯಮಗಳನ್ನು ನಾವು ಬದಲಾವಣೆ ಮಾಡಲಿಕ್ಕಾಗಲ್ಲ, ಆದ್ದರಿಂದಾಗಿ ದುಃಖ. ಹೀಗೆ ನಮ್ಮ ದುಃಖಕ್ಕೆ ಕಾರಣ ಏನು ಅಂತ ವಿಚಾರಿಸಿಕೊಂಡು ಹೊರಟ್ರೆ, ಅದರಿಂದಾಗಿ ನಾವು ಸಂಸಾರಿಗಳು ಅತ್ಯಂತ ದುರ್ಬಲರಾಗಿದ್ದೇವೆ, ಆದ್ದರಿಂದ ನಮಗೆ ದುಃಖ ಇದೆ ಅಂತ ನಾವು ಅಂದುಕೊಳ್ತೇವೆ. ಅಂತಹವರಿಗೆ ಹೇಳ್ತಾನೆ ಕೃಷ್ಣ, ದೇಹೇಂದ್ರಿಯ ಪ್ರಾಣ ಮನೋಭಿಮಾನ. ದೇಹದ ಅಭಿಮಾನಿಯಾದ ಸದಾಶಿವ, ಇಂದ್ರಿಯದ ಅಭಿಮಾನಿಯಾಗಿರುವ ಇಂದ್ರಾದಿ ದೇವತೆಗಳು, ಮನೋಭಿಮಾನಿಯಾಗಿರುವಂತಹ ಗರುಡ ಶೇಷ ರುದ್ರರು, ಇವರೆಲ್ಲರ ನಿಯಂತ್ರಣ ಮಾಡುವವ ಒಬ್ಬ ಇದ್ದಾನೆ. ಅವನು ಇದ್ದರೆ ನಾವು ಇರ್ತೇವೆ, ಆದ್ದರಿಂದಾಗಿ ಅವನನ್ನು ಜೀವ ಅಂತ ಕರೀತಾರೆ. ಎಲ್ಲರ ಒಳಹೊರಗನ್ನು ಚೆನ್ನಾಗಿ ಬಲ್ಲ, ಜೀವಸ್ವರೂಪವನ್ನು ಅವನು ತಿಳಿದಿದ್ದಾನೆ, ಆದ್ದರಿಂದಾಗಿ ಜೀವ ಅಂತರಾತ್ಮ ಅಂದರು. ಗುಣಕರ್ಮ ಮೂರ್ತಿ, ಅವನೇ ಗುಣ. ಅವನಿಗೆ ಕರ್ಮ ಮಾಡಿ ಆಮೇಲೆ ಸಂತೋಷ ಬರೋದಲ್ಲ, ಕರ್ಮ ಮಾಡ್ತಾನೆ ಸಂತೋಷ ಅಥವಾ ಆನಂದ. ತರತ್ಸಮಂದಿ ಧಾವತಿ ಅಂತ ಪವಮಾನ ಸೂಕ್ತ. ಜಗತ್ತಿನ ನಿಯಮಗಳನ್ನೆಲ್ಲ ಒಂದು ನೇರವಾಗಿ ಹೊಲಿದಿಟ್ಟವ, ಅದಕ್ಕೆ ಅವನನ್ನು ಸೂತ್ರ ಅಂತ ಕರೀತಾರೆ. ಪ್ರತಿಯೊಬ್ಬ ಜೀವರಿಗೆ ನಾನು ಅನ್ನುವ ಅರಿವನ್ನು ಕೊಡುವವನಾದ್ದರಿಂದಾಗಿ ಮಹಾನ್ ಅಂತ ಕರೀತಾರೆ. ಹೀಗೆ
ಬೇರೆ ಬೇರೆ ಹೆಸರುಗಳಿಂದ ಉರುಧಾ ಗೀತಃ, ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬಹಳ ಹೆಸರುಗಳಿಂದ ಅವನನ್ನು ಕರೀತಾರೆ. ಅವನೂ ಕೂಡ ಕಾಲತಂತ್ರ ಆಧಾವತಿ, ಪರಮಾತ್ಮನಿಗೆ ಅನುಗುಣವಾಗಿ ಈ ಜಗತ್ತಿನ ಕಜ್ಜವನ್ನೆಲ್ಲ ನಡೆಸ್ತಾನೆ. ಇನ್ನು ನಮ್ಮ ಪಾಡೇನು ಅಂತ ಇಟ್ಟುಕೊಂಡಾಗ ನಮ್ಮ ಮಿತಿಯ ಬಗ್ಗೆ ಗೊತ್ತಿರುತ್ತೆ. ನಾವು ಅತ್ಯಂತ ಕಳಪೆ ಅಂತ ಹೇಳಿ ದುಃಖ ಬರಲ್ಲ. ನಮ್ಮ ಮಿತಿ ಏನಿದೆ ಅದನ್ನು ನಾವು ಸಾಧಿಸ್ತೇವೆ. ನಮ್ಮ ಶಕ್ತಿ ಏನಿದೆ ಅದರಿಂದ ಅಷ್ಟು ಆನಂದವನ್ನು ಪಡಿತೇವೆ ಅಂತ ಅರಿವು ಬಂದು ನಿರುಮ್ಮಳನಾಗ್ತಾನೆ. ಹೀಗೆ ಸಾಧಕನೊಬ್ಬನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಇದು ಈ ಶ್ಲೋಕದ ತಾತ್ಪರ್ಯ. ಇದನ್ನು ಅಂದರೆ ಈ ಶ್ಲೋಕದ ಒಂದು ಸಾರ, ಅದನ್ನು ಆಚಾರ್ಯರ ಮಾತಿನಲ್ಲಿ ನೋಡೋಣ. ದೇಹೇಂದ್ರಿಯ ಪ್ರಾಣ ಮನಸಾಂ ಅಭಿಮಾನಯುಕ್ತ ಸೂತ್ರಂ ಮಹಾನಿತ್ಯಾದಿ ಅಧಿಕಾರನಾಮಭಿ ಯುಕ್ತ. ದೇಹ ಅಭಿಮಾನ ಅಂತಂದರೆ ದೇಹಾಭಿಮಾನಿಯಾದ ದೇಹಪುರುಷ ಅಂತ ಉಪನಿಷತ್ತಿನಲ್ಲಿ ಪ್ರಸಿದ್ಧನಾದ ಸದಾಶಿವನಿಂದ ಕೂಡಿದ್ದಾನೆ. ಇಂದ್ರಿಯಾಭಿಮಾನಿ ಅಂತ ಪ್ರಸಿದ್ಧರಾಗಿರುವ ಇಂದ್ರಾದಿಗಳ ನಿಯಮನದಿಂದ ಕೂಡಿದ್ದಾನೆ. ಅದೆಲ್ಲ ಅವನ ಪದವಿಯ ಕೆಲಸವನ್ನು ವಿಸ್ತಾರವಾಗಿ ಹೇಳುವಂತಹ ಪದಗಳು ಅಂದರು. ಸೂತ್ರ ಅನ್ನೋದು ಅವನ ಕೆಲಸ, ಮಹಾನ್ ಅನ್ನೋದು ಅವನ ಕೆಲಸ. ಸೂತ್ರಂ ಮಹಾನಿತ್ಯಾದಿ ಅಧಿಕಾರ ನಾಮಭಿರ್ಯುಕ್ತ ಪ್ರಧಾನ ಜೀವ ಹಿರಣ್ಯಗರ್ಭೋಪಿ ಆಧಾವತಿ ಸಂಸಾರಂ ಕಿಮುತ ಅನ್ಯೇ ಇತ್ಯಾಶಯ. ಇಂತಹ ಹಿರಣ್ಯಗರ್ಭನೂ ಕೂಡ ಪ್ರಧಾನ ಜೀವ ಅಂತ ಅನಿಸಿಕೊಂಡವನು ಈ ಸಂಸಾರದಲ್ಲಿ ತನ್ನ ಕಾರ್ಯವನ್ನು ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ, ಮುಕ್ತಿಯ ದಾರಿಯಲ್ಲಿ ಸಾಗುತ್ತಾ ಇದ್ದಾನೆ ಅಂದಮೇಲೆ ನಮ್ಮೆಲ್ಲರ ಪಾಡೇನು? ನಮಗೂ ದುಃಖ ಇದ್ದದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಸಾಗಬೇಕು ಅಷ್ಟೆ. ಸಂಸಾರಯುಗ್ಯದ್ಬ್ರಹ್ಮಾಪಿ ಸರ್ವಜೀವೇಶ್ವರೇಶ್ವರ ವಿಷ್ಣುಧೀನ ಸದಾ ಜ್ಞಾನಿ ಕಿಮುತಾನ್ಯಲ್ಪಚೇತನಾ ಅಂತ ಸತ್ತತ್ವ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಹೀಗೆ ಹೇಳ್ತಾರೆ, ಯಾರು ಎಲ್ಲ ಜೀವರ ಒಡೆಯನೋ, ಎಲ್ಲ ಜೀವರನ್ನು ನಿಯಂತ್ರಣೆ ಮಾಡ್ತಾನೋ, ಪ್ರಕೃತಿಯ ಎಲ್ಲ ನಿಯಮಗಳಿಂದ ಯಾರು ಆಚೆ ಇದ್ದಾನೋ ಅಂತಹ ಬ್ರಹ್ಮನೂ ಕೂಡ ವಿಶ್ವಧೀನನಾಗಿ ಸಂಸಾರದಲ್ಲಿ ಇದ್ದಾನೆ. ಇನ್ನು ಉಳಿದವರ ಪಾಡೇನು? ಅವರ ಅಶಕ್ತಿ ಇದ್ದೇ ಇದೆ. ಇದನ್ನು ತಿಳಿದುಕೊಂಡು ಆ ಉಳಿದವರಲ್ಲಿ ನಾವೆಲ್ಲ ಇದ್ದೇವೆ ಅಂತ ಚಿಂತನೆ ಮಾಡಿ ನಮ್ಮ ಸಿದ್ಧಿಗಳಿಗೆ ಖುಷಿ ಪಡದೆ, ಅಂದರೆ ಮಿತಿಮೀರಿದ ಅಹಂಕಾರವನ್ನು ಅನುಭವಿಸದೆ, ನಮ್ಮ ದೈನಂದಿನ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ಡಿಪ್ರೆಸ್ಗೊಳಗಾಗದೆ ತಟಸ್ಥವಾಗಿ ಮುಂದೆ ಸಾಗಬೇಕು. ಇದು ಕೃಷ್ಣನ ಸಂದೇಶ. ಇಲ್ಲ ಅಂದರೆ ನಮಗೆ ಅದೇ ದೊಡ್ಡ ತಲೆಬಿಸಿ, ಜಗತ್ತಿನಲ್ಲಿ ನಮ್ಮಷ್ಟು ಕಷ್ಟ ಯಾರಿಗೂ ಇಲ್ವೇನೋ ಅಂತ ಸ್ವಯಂ ಧರ್ಮರಾಜನಿಗೆ ಅದು ಕಾಡಿತು. ಒಬ್ಬ ರಾಜ ಬಹಳ ಬಲಿಷ್ಠ, ರಾಜಸೂಯ ಯಾಗ ಮಾಡಬೇಕು ಅಂತಂದರೆ ಪ್ರಪಂಚದಲ್ಲಿ ಆಗ ಇದ್ದ ಎಲ್ಲ ಚಕ್ರವರ್ತಿಗಳನ್ನು ರಾಜರನ್ನು ಗೆಲ್ಲಬೇಕು. ರಾಜಸೂಯ ಯಾಗ ಮಾಡಿದ್ದೇನೆ ಅಂದರೆ ಅಷ್ಟು ಬಲ ಇದೆ ಅಂತ. ನನ್ನ ಹೆಂಡತಿ ಮೋಸ್ಟ್ ಪವರ್ಫುಲ್, ಅವಳನ್ನು ಒಬ್ಬ ಎತ್ಕೊಂಡು ಹೋದ. ಬೀದಿಯಲ್ಲಿ ಹೋಗುವ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡುವ ಹಾಗೆ ಅವಳನ್ನು ಎತ್ಕೊಂಡು ಹೋದ. ಹಿಂದೆ ಮುಂದೆ ಇಲ್ಲದ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡುವ ಹಾಗೆ ಎತ್ಕೊಂಡು ಹೋದ. ಈ ತರಹ ಯಾರಿಗಾದರೂ ಆಗಿತ್ತಾ? ಅಥವಾ ನನಗಿರುವ ಕಷ್ಟ ಬೇರೆ ಯಾರಿಗೂ ಇರಲಿಲ್ವಾ ಅಂದಾಗಲೇ ಕಥೆ ಹೇಳಿದ್ದು. ರಾಮ ಮತ್ತು ಸೀತೆಯ ಕಥೆಯನ್ನು ವೇದವ್ಯಾಸರು ಅವಾಗ ಹೇಳಿದ್ದು.
ಜೂಜಿನಲ್ಲಿ ಬೇರೆ ಯಾರಾದರೂ ಸೋತಿದ್ದಾರಾ ಅಂದಿದ್ದಕ್ಕೆ ನಳದಮಯಂತಿಯ ಕಥೆಯನ್ನು ಹೇಳಿದ್ದು. ಇದೆಲ್ಲ ಏನನ್ನು ಹೇಳುತ್ತೆ? ಮಹಾಭಾರತದಲ್ಲಿ ಅವನಪರ್ವದಲ್ಲಿ ಹೇಳ್ತಾರೆ, ಶೋಕಸ್ಥಾನ ಸಹಸ್ರಾಣಿ ದುಃಖಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ. ಶೋಕಕ್ಕೆ ತೆರವಾದ ಸಾವಿರಾರು ಅವಕಾಶಗಳು, ದುಃಖ ಅಂತ ಅನಿಸಿಕೊಳ್ಳಲ್ಪಡುವ ನೂರಾರು ಅವಕಾಶಗಳು ಪ್ರತಿ ದಿವಸದಲ್ಲಿ ಮುಗ್ಧನನ್ನು ಆವರಿಸುತ್ತದೆ, ಮೋಹಕ್ಕೊಳಗಾದವನನ್ನು, ವಿದ್ವಾಂಸನನ್ನಲ್ಲ ಅಂತ ಹೇಳ್ತಾರೆ. ಸೊ ಇದು ಇರುವಂಥದ್ದು. ನಾವು ತಟಸ್ಥವಾದ ಭಾವನೆಯಿಂದ ಈ ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ನಮ್ಮ ಸಿದ್ಧಿಗೆ ಹೆಮ್ಮೆ ಅಥವಾ ಅಹಂಕಾರ ಬರಬಾರದು. ನಮ್ಮ ಅಶಕ್ತಿಗೆ ನಮ್ಮಲ್ಲಿ ಚೀತ್ಕಾರ ಬುದ್ಧಿ ಬರಬಾರದು. ಹಂಗೆ ಹೋಗ್ತಾ ಇರಬೇಕು. ಅಮೂಲಮೇತದ್ಬಹುರೂಪರೂಪಂ ಮನೋವಚಃ ಪ್ರಾಣಶರೀರ ಕರ್ಮ ಜ್ಞಾನಾಸಿನೋಪಾಸನಯಾಶಿತೇನ ಚಿತ್ವಾ ಮುನಿರ್ಗಾ ವಿಚರತ್ಯ ತೃಷ್ಣಃ. ಬಹುರೂಪರೂಪಂ, ಈ ಸಂಸಾರದ ರೂಪ ಒಂದು ರೀತಿಯಿಂದ ಒಂದು ರೀತಿಯಾಗಿ ಇಲ್ಲ, ಬಹುರೂಪ. ಅದರಿಂದ ಹೊಸದಾಗಿ ವಿನ್ಯಾಸವನ್ನು, ಡಿಸೈನನ್ನು ಹೊಂದತ್ತೆ ಬಹುರೂಪ ರೂಪ. ಯಾವುದದು? ಮನೋವಚ ಪ್ರಾಣ ಶರೀರ ಕರ್ಮ. ಮನಸ್ಸು, ಮಾತು, ಪ್ರಾಣ, ಶರೀರ ಇವುಗಳ ಕೆಲಸ ಒಂದು ರೀತಿಯಾಗಿರೋದೇ ಇಲ್ಲ. ಯಾಕೆ ಹೀಗಾಯಿತು? ನಾವು ನಿಜವಾಗಿಯೂ ರಿಯಾಕ್ಟಿವ್ ಮೋಡಲ್ ಇದ್ದೇವೋ ಆ್ಯಕ್ಟಿವ್ ಮೋಡಲ್ ಇದ್ದೇವೋ ಅನ್ನೋದೇ ನಮಗೆ ಅರ್ಥ ಆಗದ ಸಂಗತಿ. ನಾವೊಂದು ಕೇವಲ ಸಂಗತಿಗೆ ರಿಯಾಕ್ಟ್ ಮಾಡ್ತಾ ಇದ್ದೇವಾ? ಊಟ ಮಾಡುವುದು ಅತ್ಯಂತ ಸಹಜ ಅಂತ ಒಂದು ಸ್ಟೇಟ್ಮೆಂಟ್ ಅನ್ಸತ್ತಾ ನಿಮಗೆ? ಊಟ ಮಾಡೋದು ಸಹಜ, ಹಸಿವು ಅನ್ನೋದಕ್ಕೆ ರಿಯಾಕ್ಷನ್ ಅಲ್ವಾ ಅದು? ಸರಿ, ಹಸಿವು ಅನ್ನೋದು ಸಹಜ ಅನ್ನಬೇಡಿ. ಬೆಳವಣಿಗೆ ಅಂತನ್ನೋದು ಆ್ಯಕ್ಷನ್ನು, ಹಸಿವು ಅನ್ನೋದು ಅದರ ರಿಯಾಕ್ಷನ್ನು. ಓಹ್, ಬೆಳವಣಿಗೆ ಅಂತನ್ನೋದು ಆ್ಯಕ್ಷನ್ ಅಂತೀರಾ? ಅಲ್ಲ. ಸೊ ಯಾವುದು ಆ್ಯಕ್ಷನ್, ಯಾವುದು ರಿಯಾಕ್ಷನ್? ಯಾವುದು? ಜೀವನ ಅನ್ನೋದೇ ರಿಯಾಕ್ಷನ್ನ? ಅಥವಾ ಆ್ಯಕ್ಷನ್ನ? ಉಸಿರಾಟವೂ ಆ್ಯಕ್ಷನ್ನ ರಿಯಾಕ್ಷನ್ನ? ನಾನು ಈಗ ಉಸಿರಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕರ್ಮದ ರಿಯಾಕ್ಷನ್ ಯಾಕಾಗಿರಬಾರದು? ಸರಿ, ಏನು ಕನ್ಕ್ಲೂಷನ್? ಅಮೂಲಂ ಅಂದರು, ವಿಷ್ಣು ಮೂಲಂ ಅಂತ ಆಚಾರ್ಯರು ಹೇಳೋದು. ಅಮೂಲಂ ವಿಷ್ಣು ಮೂಲಂ ಅಂತ. ಈ ಮನಸ್ಸಿನ, ಮಾತಿನ, ಉಸಿರಿನ ಎಲ್ಲ ತರಹದ ಕೆಲಸಗಳು ನಿರಂತರವಾಗಿ ನಡೀತಾ ಇರುತ್ತೆ. ಈ ಕರ್ಮದ ಮೂಲದಲ್ಲಿ ಹೋದರೆ ನಾರಾಯಣನ ಕರ್ಮದ ರಿಯಾಕ್ಷನ್ ಇವುಗಳೆಲ್ಲ. ಮೂಲಭೂತವಾದ ಕರ್ಮ ಅಂತನ್ನೋದು ಪರಮಾತ್ಮನದ್ದು ಮಾತ್ರ. ಆ ಹಿನ್ನೆಲೆಯಲ್ಲಿ ಅದೆಲ್ಲವೂ ಸೃಷ್ಟಿಗೆ ತಂದದ್ದು, ಸೃಷ್ಟಿಗೆ ತಂದು ಅವರ ಸ್ವಭಾವಕ್ಕೆ ಅನುಗುಣವಾದ ದೇಹವನ್ನು ಕೊಟ್ಟಿದ್ದು, ಆಮೇಲೆ ನಂತರದ ಕರ್ಮಪಾಶದಲ್ಲಿ ಸಿಲುಕೋದು, ಇವೆಲ್ಲವೂ ಕೂಡ ಚೈನದು, ಸರಪಳಿ ಇದ್ದ ಹಾಗೆ. ಸರಪಳಿ ಕೊಂಡಿಯಾಗಿ ಇರುತ್ತೆ. ಸರಿ, ಯಾವುದನ್ನು ಬಿಗಿದುಕೊಂಡಿದೆ? ಇದನ್ನು ಬಿಗಿದುಕೊಂಡು ಅದಿದೆಯೋ, ಅದನ್ನು ಬಿಗಿದುಕೊಂಡು ಇದಿದೆಯೋ? ಕಡೆಗೂ ನೋಡೋದು ಕಷ್ಟ. ಮೊದಲು ಬೆಂಡ್ ಮಾಡಿದ್ದೇ ಆಗಿರುತ್ತೆ. ಹೀಗಾಗಿ ಅಮೂಲಮೇತದ್ ಬಹುರೂಪರೂಪಂ, ಬಹಳ ವಿಚಿತ್ರವಾದ ಆಯಾಮಗಳನ್ನು ಹೊಂದಿದೆ ನಮ್ಮ ಕರ್ಮ.
ವೆದರ್ ಇಟ್ ಈಸ್ ಆ್ಯಕ್ಷನ್ ಆರ್ ರಿಯಾಕ್ಷನ್, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು ಒಂದು ಅರ್ಥದಲ್ಲಿ ಅಮೂಲ, ಅದಕ್ಕೆ ಮೂಲ ಇಲ್ಲ. ಮೂಲ ಇಲ್ವಾ? ಹೌದು, ಅಮೂಲ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಆ ಅರ್ಥ ಅಲ್ಲ. ಆಧಾರ ಯಾವುದು ಜಗತ್ತಿಗೆ ಅಂತ, ಇದು ಕ್ರಿಯೆ ಯಾರದು ಅಂತ ಇಲ್ಲಿ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಅನ್ನೋದು ಆಧಾರ ಯಾವುದು ಅಂತ ವ್ಯತ್ಯಾಸ ಇದೆ. ಅದರಿಂದಾಗಿ ಅಮೂಲಂ ಅಂತ. ಬಹುರೂಪೇಣ ತೇನೈವ ರೂಪ್ಯತೆ, ಬಹಳ ರೂಪಗಳನ್ನು ಹೊಂದಿರುವ ಪರಮಾತ್ಮನಿಂದ ರೂಪ್ಯತೆ ವಿನ್ಯಾಸವನ್ನು ಹೊಂದಿದೆ. ಇಟ್ ಈಸ್ ಡಿಸೈನ್ಡ್. ಬಹುರೂಪರೂಪಂ ಮನೋವಚ ಪ್ರಾಣ ಶರೀರ ಕರ್ಮ, ಇದು ಒಂದು. ಇನ್ನೊಂದು ಅರ್ಥವನ್ನು ಆಚಾರ್ಯರು ಹೇಳ್ತಾರೆ, ಮನೋವಚ ಪ್ರಾಣ ಶರೀರ ಕರ್ಮ. ಕರ್ಮ ಅಂದರೆ ವಿಷಯ ಅಂತ ಕೂಡ ಅರ್ಥ. ಆಚಾರ್ಯರು ಆ ಅರ್ಥವನ್ನು ಹೇಳಿದ್ರು. ಮನ ಆದೀನಾಂ ವಿಷಯ ಅಂದರು. ಮನಸ್ಸಿಗೆ, ಇಂದ್ರಿಯಕ್ಕೆ ವಿಷಯವಾದ ಈ ಪ್ರಪಂಚ ವಿಚಿತ್ರವಾದ ರೂಪಗಳನ್ನು ತಳೆದಿದೆ. ಅದಕ್ಕೆ ಕಾರಣ ಏನು ಅಂದರೆ ಬಹಳ ರೂಪನಾದ ಪರಮಾತ್ಮ. ಇದನ್ನು ಜ್ಞಾನಾಸಿನೋಪಾಸನಯಾಶಿತೇನ ಚಿತ್ವಾ ಉಪಾಸನೆಯ, ದೇವರನ್ನು ನಿರಂತರ ಚಿಂತಿಸುವ ಮೂಲಕ ಅದನ್ನು ಉಪಾಸನೆ ಅಂತ ಕರೆಯೋದು. ಅತ್ಯಂತ ಚೂಪಾಗಿರುವ ಜ್ಞಾನವೆಂಬ ಕತ್ತಿಯಿಂದ ಈ ಜಡ ಪದಾರ್ಥದ ಬಗೆಗಿನ ಮಮಕಾರವನ್ನು ತೊರೆದು ಮುನಿಹಿ ಮನನಶೀಲನಾದ ಸಾಧಕ ಗಾಂ ವಿಚರತಿ, ಭೂಮಿಯಲ್ಲಿ ತಿರುಗುತ್ತಾನೆ. ಅತೃಷ್ಣ, ಯಾವುದೇ ಬಯಕೆ ಇರದೆ ಅವನು ಹಂಗೆ ತಿರುಗಾಡ್ತಾನೆ. ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ ಪ್ರತ್ಯಕ್ಷಮೈತಿಶ್ಚಮಥಾನುಮಾನಂ ಆದ್ಯಂತಯೋರಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ. ಹೀಗೆ ಕರ್ಮದ ಸರಪಳಿ ಯಾವ ರೀತಿ ಇದೆ, ಈ ಜಡ ಪದಾರ್ಥದ ಬಗೆಗಿನ ಅಂಟನ್ನು ತೊರೆಯೋದು ಹೇಗೆ, ಇದನ್ನು ಕೃಷ್ಣ ಗೀತೆಯಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳಿದ್ದನ್ನು, ಯುದ್ಧದ ಭೂಮಿಯ ಗಡಿಬಿಡಿಯಲ್ಲಿ ಹೇಳಿದ್ದನ್ನು ಆರಾಮವಾಗಿ ಮನೆಯ ಒಳಗಡೆ ಕುಳಿತು ಹೇಳಿದ್ದು. ಒಂದು ಮನೆಯಲ್ಲಿ ಆರಾಮವಾಗಿರಬೇಕಾದ್ರೆ ಹೇಳಿದ್ದು, ಇನ್ನೊಂದು ಯುದ್ಧದ ಗಡಿಬಿಡಿಯಲ್ಲಿ ಹೇಳಿದ್ದು. ಯಾವಾಗ ಹೇಳಿದ್ರೂ ತತ್ವಶಾಸ್ತ್ರ ಅದು ಒಂದೇ, ಸಂಕ್ಷಿಪ್ತವಾಗಿ ವಿಸ್ತಾರವಾಗಿ ಅನ್ನೋದು ಬಿಟ್ಟರೆ ನನ್ನ ತತ್ವಶಾಸ್ತ್ರ ಅನ್ನೋದು ಕಾಲದ ಕೈಗೂ ಸಲ್ಲ ಅಂತ ಕೃಷ್ಣ ತೋರಿಸಿದ. ಕಾರಣ ಏನು ಅಂದರೆ ಆವಾಗ ಆ ರೀತಿ ಹೇಳಿದ್ದೆ, ಇವಾಗ ಈ ರೀತಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಆವಾಗ ಆ ರೀತಿ ಕಾಲ ಇತ್ತು, ಈಗ ಈ ರೀತಿ ಕಾಲ ಇದೆ ಅಂತ. ಸಾಮಾನ್ಯವಾಗಿ ನಮ್ಮ ಕಾಲದ ಪರಿಸ್ಥಿತಿಗಳಿಗೆ ಸಮನಾಗಿ ನಮ್ಮ ತತ್ವಶಾಸ್ತ್ರ ಅನ್ನೋದು ರೂಪುಗೊಳ್ಳುತ್ತೆ. ಹಾಗಾಗಬಾರದು ಅನ್ನೋದು ನಮ್ಮ ಅರಿವು ಇರಬೇಕು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ಮಿಥ್ಯಾತ್ವಾನುಮಾನ ಖಂಡನದಲ್ಲಿ ಅದಕ್ಕೆ ಒಂದು ಟೀಕೆಯನ್ನು ಬರೆದಿದ್ದಾರೆ ಜಯತೀರ್ಥರು. ಅದರಲ್ಲಿ ಮಂಗಳಾಚರಣೆ ಇಲ್ಲ. ವಿಮತಂ ಮಿಥ್ಯಾದೃಶ್ಯತ್ವಾದರಿತ್ತಂ ತತ್ತಥಾ ಯಥಾತಂ ಪ್ರತಿಪನ್ನ ಮಂಜೂರು ಆಗ್ಬಿಡುತ್ತೆ. ಒಟ್ಟಿಗೆ ಶುರುನೇ ಯಾಕೆ ಮಂಗಳಾಚರಣೆ ಮಾಡಲಿಲ್ಲ ಅಂತ ಪ್ರಶ್ನೆ. ಅಲ್ಲಿ ವಿಮತ ಅನ್ನೋ ಶಬ್ದದಿಂದಲೇ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ
ಸ್ವತಂತ್ರೋ ಭಗವಾನ್ ವಿಷ್ಣು. ಸ್ವತಂತ್ರ ಅನ್ನೋದ್ರಿಂದಲೇ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ ಅಂದರು. ಮಂಗಳಾಚರಣೆ ಇದ್ದರೆ ಏನು ಹೇಳ್ತಿದ್ರು ಅವರು? ತಮಗೆ ಮಂಗಳಾಚರಣೆ ಅವಶ್ಯಕತೆ ಇಲ್ಲದೆ ಹೋದರೂ ಶಿಕ್ಷೆಗಾಗಿ ಮಾಡ್ತಾಯಿದ್ರು. ಅಂದರೆ ನಮ್ಮ ಇಂಟರ್ಪ್ರಿಟೇಷನ್ ಏನಿದೆ ಅದು ಕಾಲಬದ್ಧವಾಗಿ ಇರುತ್ತೆ. ಮೂಲ ಅನ್ನೋದು ನದಿ, ವ್ಯಾಖ್ಯಾನ ಅನ್ನೋದು ಅಣೆಕಟ್ಟು ಇದ್ದ ಹಾಗೆ. ಆಯಾ ಮೂಲ, ಆಯಾ ಕಾಲ, ಆಯಾ ಕಾಲದ ಹಿನ್ನೆಲೆಯಲ್ಲಿ ನಾವೊಂದು ಅಣೆಕಟ್ಟು ಕಟ್ಟುತ್ತೇವೆ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಗೋಸಾಯಿ ಘಟ್ಟದಲ್ಲೇ ಹೋಗಿ ಸ್ನಾನ ಮಾಡ್ತೇನೆ ಅನ್ನೋದು ಅಸಂಗತ ಆಗತ್ತೆ. ಹಲವಾರು ಘಟ್ಟಗಳಿದೆ, ಸ್ನಾನ ಘಟ್ಟಗಳು, ಇಳಿಲಿಕ್ಕೆ ಅನುಕೂಲವಾದದ್ದು. ಬಹಳ ತಾಕತ್ತಿರುವವನು ಯಾವ ಘಟ್ಟವೂ ಇಲ್ಲದ ಕಡೆಯಲ್ಲಿಯೂ ಇಳಿದು ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಮೇಲ್ಗಡೆ ಬರಬಹುದು, ನದಿಯ ಮಗ. ಆ ಕಾರಣದಿಂದ, ಅಥವಾ ಆ ನದಿ ಸಮುದ್ರಕ್ಕೆ ಸೇರುತ್ತಲ್ಲ, ಅದನ್ನು ನೋಡಿದವರು ಕೆಲವರು ಇರ್ತಾರೆ. ಈ ತರಹ ನಮ್ಮ ಫಿಲಾಸಫಿ ಅಂತನ್ನೋದು, ಅಥವಾ ನಮ್ಮ ಇಂಟರ್ಪ್ರಿಟೇಷನ್, ನಮ್ಮ ಕಾಮೆಂಟ್ರಿ, ನಮ್ಮ ಒಂದು ಆ ಗ್ರಂಥದ ವ್ಯಾಖ್ಯಾನ ಅದು ಕಾಲಬದ್ಧವಾಗಿ ಇರಬಾರದು. ಅಥವಾ ನಾವು ಯೋಚನೆ ಮಾಡಬೇಕು, ನಮ್ಮ ವ್ಯಾಖ್ಯಾನ ಕಾಲಬದ್ಧವಾಗದಂತೆ ಇರಲಿಕ್ಕೆ ಏನು ಮಾಡಬೇಕು ಅಂತ. ಏಕೆಂದರೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ ದಯಾನಂದ ಸರಸ್ವತಿಗಳು ಅಲ್ವಾ? ದಯಾನಂದ ಸರಸ್ವತಿಗಳು ಋಗ್ವೇದಕ್ಕೆ ವ್ಯಾಖ್ಯಾನ ಬರಿಬೇಕಾದ್ರೆ ನೀನು ಸ್ವಾತಂತ್ರ್ಯವನ್ನು ಪಡಿ, ಹೋರಾಡು ಅಂತೆಲ್ಲ ಬರೆದಿದ್ದಾರೆ. ಯಾಕೆ ಅಂದರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಹಿನ್ನೆಲೆಯಲ್ಲಿ ವೇದವನ್ನು ನೋಡಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಮೂಲ ಅನ್ನೋದು ಅಷ್ಟಕ್ಕೆ ಸೀಮಿತ ಆಗಬಾರದು. ಈಗ ಬನ್ನಿ, ಇದನ್ನು ನೋಡಿ. ಜ್ಞಾನಾತಿನೋಪಾತನಯಾಚಿತೇನ ಚಿತ್ವಾ ಅಂತಂದ. ಅಲ್ಲಿಯೂ ಅದನ್ನೇ ಹೇಳಿದ್ದು. ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪರಂ ತತ್ಪರಿಮಾರ್ಗಿತವ್ಯಂ ಅಂತ ಇಲ್ಲಿಯೂ ಅದನ್ನೇ ಹೇಳ್ತಾ ಇರೋದು. ಕೆಲವೊಂದು ಬೇರೆ ಬೇರೆ ಡಿಸೈನ್ನಲ್ಲಿ ಹೇಳಿದ್ದಾನೆ ಅನ್ನೋದು ಬಿಟ್ಟರೆ ಸರಿಸುಮಾರಾಗಿ ವಿರೋಧ ಇಲ್ಲ. ಭಾಷೆ ಬೇರೆ ಬೇರೆ ಅಷ್ಟೆ. ಮನೆಯೊಳಗಡೆ ಕೂತಿದ್ರು, ಬವರದ ಮೈದಾನದಲ್ಲಿ ಇದ್ದರೂ ಕನ್ನಡದಲ್ಲಿ ಯುದ್ಧ ಅನ್ನೋದಕ್ಕೆ ಬವರ ಅಂತಲೂ ಒಂದು ಶಬ್ದ ಉಂಟು. ಕಾಳಗದ ಬಯಲಲ್ಲಿ ಇದ್ದರೂ, ಬವರದ ಬಯಲಲ್ಲಿ ಇದ್ದರೂ, ಮನೆಯ ತಣ್ಣಗಿನ ನೆರಳಲ್ಲಿ ಕೂತಿದ್ದರೂ ಫಿಲಾಸಫಿ ಒಂದೇ. ಇದನ್ನು ಹೇಳಬೇಕಿದೆ ಕೃಷ್ಣನಿಗೆ, ಅದು ಬಂತು. ಅಲ್ಲಿಂದ ಮುಂದೆ ಬರೋಣ. ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ ಪ್ರತ್ಯಕ್ಷಂ ಐತಿಹ್ಯಂ. ಅದಕ್ಕೆ ಕೇಳ್ತಾರೆ, ಅಲ್ಲ, ಬಹಳ ಸ್ವತಂತ್ರರಾದ ಪ್ರಜೆಗಳಿದ್ದಾರೆ, ಸ್ವತಂತ್ರರಾದ ರಾಜರೂ ಇದ್ದಾರೆ, ಬೇರೆ ಬೇರೆ ದೇಶ, ಬೇರೆ ಬೇರೆ ಕಾನೂನು. ಆ ಕಾನೂನನ್ನು ಬದಲಾಯಿಸಬಲ್ಲ ಶಕ್ತಿ ಬೇರೆ ಬೇರೆ ದೇಶದವರಿಗೆ ಇದೆ. ಬೇರೆ ಬೇರೆ ದೇಶದ ಸರ್ವಾಧಿಕಾರಿಗಳಿದ್ದಾರೆ. ನಾವು ಎಷ್ಟು ಜನ ನೋಡಿದ್ದೀವಿ ನಮ್ಮ ಜೀವಿತ ಕಾಲದಲ್ಲೇ. ಹೋಸ್ನಿ ಮುಬಾರಕ್ ಇದ್ದ, ರಾಬರ್ಟ್ ಮುಗಾಬೆ, ಇದಿ ಅಮೀನ್, ಎಷ್ಟು ಜನ ಆಗಿ ಹೋದರು. ನಮಗಿಂತ ಒಂದು ಸ್ವಲ್ಪ ಹಿಂದೆ ಒಳ್ಳೆ ಜರಾಸಂಧ ಮತ್ತು ನರಕಾಸುರನ ಜೋಡಿಯಂತೆ ಕಂಗೊಳಿಸ್ತಾ ಇದ್ದ ಹಿಟ್ಲರ್, ಮುಸೋಲಿನಿ ಎಲ್ಲ ಇದ್ದರು, ಎಲ್ಲ ಇದ್ದಾರೆ, ಈಗಲೂ ಇರ್ತಾರೆ. ಅವರು ಸ್ವತಂತ್ರರಾಗಿರೋದು ನಮಗೆ ಕಣ್ಣಿಗೆ ಕಂಡಿದೆ.
ಯಾಕೆಂದರೆ ಮನಸ್ಸಿಗೆ ಬಂದಿದ್ದನ್ನು ಮಾಡ್ತಾ ಇರ್ತಾರೆ. ಸ್ವಾತಂತ್ರ್ಯ ಇದ್ದಲ್ಲಿ ದುಃಖ ಇರಲ್ಲ ಅಲ್ವಾ? ದುಃಖ ತಂದ್ಕೋಬೇಕಾ ಬೇಡವಾ ಅನ್ನೋದು ಅವನದ್ದೇ ಇಚ್ಛೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವತಂತ್ರರು ಬೇಕಾದಷ್ಟು ಜನ ಇದ್ದಾರೆ. ನೀವು ಸ್ವತಂತ್ರ ಯಾರೂ ಇಲ್ಲ, ಅದರಿಂದಾಗಿ ಎಲ್ಲರಿಗೂ ದುಃಖ ಇರುತ್ತೆ. ದೇವರನ್ನು ಬಿಟ್ಟು ದೇವರದ್ದೊಂದು ಬಯಕೆ ಇದೆ, ಲಕ್ಷ್ಮೀದೇವಿಗೆ ನಾನು ದುಃಖವನ್ನು ಕೊಡಬಾರದು ಅಂತ. ಅದರಿಂದಾಗಿ ಲಕ್ಷ್ಮೀದೇವಿ ದುಃಖಿಯಲ್ಲ, ದುಃಖ ಲೇಷವೂ ಅವಳಲ್ಲಿ ಇಲ್ಲ. ದೇವರ ಸಂಕಲ್ಪ ಆ ರೀತಿ ಇದೆ ಅಂತಂದರೆ ಈ ಉತ್ತರ. ನೀವು ನೋಡಪ್ಪ, ಒಂದು ಸ್ವಾತಂತ್ರ್ಯವನ್ನು ಹೇಗೆ ಗುರುತಿಸಬೇಕು? ಒಬ್ಬರಿಗೆ ಸ್ವಾತಂತ್ರ್ಯ ಇದೆಯಾ ಇಲ್ವಾ ಗುರುತಿಸಬೇಕಾದದ್ದು ಹೇಗೆ ಅಂತ ಹೇಳಿ ತಿಳ್ಕೊಳ್ಬೇಕು. ಗುರುತಿಸಬೇಕಾದದ್ದು ಹೇಗೆ ಸ್ವಾತಂತ್ರ್ಯವನ್ನು? ಅದಕ್ಕೆ ಒಂದು ಟಿಪ್ಸನ್ನು ಕೃಷ್ಣ ಕೊಡ್ತಾನೆ. ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ. ಇದು ಜಗತ್ತಿನಲ್ಲಿ ಯಾರೂ ಕೂಡ ಪರಮ ಸ್ವತಂತ್ರರಲ್ಲ ಅಂತ ತಿಳಿದುಕೊಂಡ್ರೆ ದೇವರ ಬಗ್ಗೆ ಗೌರವ ಮೂಡುತ್ತೆ. ದೇವರು ನಮ್ಮ ಹಾಗಿಲ್ಲ, ನಮ್ಮ ಹಾಗಿಲ್ಲದ ದೇವರನ್ನು ಪ್ರೀತಿಸುವ ಅಂತ ಅನ್ನಿಸುತ್ತೆ. ನಮ್ಮ ಹಾಗೆ ಇರದ ದೇವರನ್ನು ಪ್ರೀತಿಸ್ತಾ ನಾವು ಆನಂದವನ್ನು ಅನುಭವಿಸಬೇಕು. ಆದರೆ ಅವನ ಹಾಗೆ ನಾವಿದ್ದೇವೆ ಒಂದು ಸ್ವಲ್ಪ. ಈ ತರಹದ ದೇವರ ಮತ್ತು ಜೀವರ ನಡುವೆ ಇರುವ ವಿಚಿತ್ರವಾದ ಸಂಬಂಧವನ್ನು ಗ್ರಹಿಸೋದು. ಹಾಗೆ ಗ್ರಹಿಸಬೇಕಾದ್ರೆ ಏನಿರಬೇಕು? ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ ಪ್ರತ್ಯಕ್ಷಂ ಐತಿಹ್ಯಂ ಅಥಾನುಮಾನಂ ಅಂದರು. ಇದೆಲ್ಲ ಸಂಬಂಧವೇ ಇಲ್ಲದೆ ಇರೋ ಹಾಗೆ ಕಾಣುತ್ತೆ. ಇದೇನಿದು? ಜ್ಞಾನ ಅಂದರೆ ಅರಿವು, ವಿವೇಕ ಅಂತಂದರೆ ಭೇದ ಬುದ್ಧಿ, ಇದು ಸರಿ ಇದು ತಪ್ಪು ಅಂತನ್ನುವ ವಿಶೇಷವಾದ ಅರಿವನ್ನು ವಿವೇಕ ಅಂತ ಕರೀತಾರೆ. ಅಥವಾ ಭೇದ ಬುದ್ಧಿಯನ್ನು ವಿವೇಕ ಅಂತ ಕರೆಯೋದು ವಿವೇಕ. ನಿಗಮ ಅಂತಂದರೆ ವೇದ, ತಪಃ ಅಂತಂದರೆ ಸ್ವಾಧ್ಯಾಯ, ಪ್ರತ್ಯಕ್ಷ ಅಂದರೆ ಪರ್ಸೆಪ್ಷನ್, ಐತಿಹ್ಯ ಅಂದರೆ ಪರಂಪರಾಗತವಾದ ಘಟನೆಗಳ ಚಿಂತನೆ, ಅನುಮಾನ ಅಂತಂದರೆ ಲಾಜಿಕ್, ಕಾಲ ಹೇತು ಅದೇ ನಡುವೆ ಇದೆ. ಏನು ಹೇಳಿದ ಹಾಗಾಯಿತು. ಮೇಲುನೋಟಕ್ಕೆ ನೋಡಿದ್ರೆ ಈ ಪದ್ಯ ಅತ್ಯಂತ ಅನನ್ವಿತ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಇದು ಹಾಗಲ್ಲ ಅರ್ಥ ಮಾಡ್ಕೊಳ್ಳೋದು ಅಂದರು. ಏನು? ಕೇವಲಂ ಅಂತ ಹೇಳಿ ಸ್ವತಂತ್ರನಾದ ಪರಮಾತ್ಮ. ಕೇವಲ ಅಂದರೆ ಬೇರೆ ಯಾರೂ ಅವನ ಜೊತೆಗಿಲ್ಲ, ಅವನು ಕೇವಲ. ಜ್ಞಾನಂ ಅಂತಂದರೆ ದೇವರು ಜ್ಞಾನರೂಪ. ದೇವರಿಗೂ ದೇವರ ಜ್ಞಾನಕ್ಕೂ ಭೇದ ಇಲ್ಲ. ಆದ್ದರಿಂದಾಗಿ ದೇವರು ಜ್ಞಾನಂ ಅಂದರು. ದೇವರಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ದುಃಖ ಯಾವುದು, ಸುಖ ಯಾವುದು, ಸೋಲು ಯಾವುದು, ಗೆಲುವು ಯಾವುದು, ಎಲ್ಲದರ ಸ್ಫುಟವಾದ ಅರಿವು ಇದೆ. ಆದ್ದರಿಂದಾಗಿ ವಿವೇಕ ಅವನೇ ತದ್ರೂಪ. ನಿಗಮಃ ಅಂತಂದರು. ಎಲ್ಲದರ ಕನ್ಕ್ಲೂಷನ್ ಅವನೇ. ಇದರ ಸಾರ ಏನು ಅಂತ ನಾವು ವಿವೇಚನೆ ಮಾಡಿಕೊಂಡು ಹೋದಾಗ, ಓಹ್ ಇದೇ ಕೊನೆಯದ್ದು, ಈ ದೇವರು ಅನ್ನುವ ತತ್ವ ಕೊನೆಯ ತತ್ವ ಅಂತ. ಅದರಿಂದಾಗಿ ನಿಗಮಃ ಅಂದರು. ತಪಃ, ಎಲ್ಲರೂ ಇವನನ್ನು ಕುರಿತು ಆಲೋಚನೆ ಮಾಡ್ತಾರೆ. ಎಷ್ಟು ಅಂದರೆ ಆಸ್ತಿಕನಾದರೂ ಮರೆಯಬಹುದು, ನಾಸ್ತಿಕನಂತೂ ದೇವರನ್ನು ಇಲ್ಲ ಅಂತ ಹೇಗೆ ಮಾಡಬಹುದು ಅಂತ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ನಿಜವಾಗಿಯೂ
ನಾಸ್ತಿಕ ದೇವರ ಬಗ್ಗೆ ತಲೆ ಕೆಡಿಸಿಕೊಂಡಷ್ಟು ಆಸ್ತಿಕ ತಲೆ ಕೆಡಿಸ್ಕೊಂಡಿರಲ್ಲ. ಇದ್ದಾನೆ ಬಿಡು, ಯಾವತ್ತೋ ಒಮ್ಮೆ ನಮ್ಮ ಮುಂದೆ ತೋರ್ತಾನೆ, ಅವನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಿರುಮ್ಮಳನಾಗಿದ್ದು ಬಿಟ್ಟಿರ್ತಾನೆ. ನಾಸ್ತಿಕ ಅವನಿದ್ದಾನೋ ಇಲ್ಲವೋ ಅನ್ನೋದರಿಂದ ಶುರು ಮಾಡಿ ಅವನನ್ನು ಜಗತ್ತಿಗೆ ಹೇಗೆ ಎಕ್ಸ್ಪೋಸ್ ಮಾಡೋದು, ಅವನಿಲ್ಲ ಅನ್ನೋದನ್ನು ಹೆಂಗೆ ತೋರಿಸೋದು ಅಂತ ನಿರಂತರವಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅದರಿಂದ ಸರ್ವೈಹಿ ಆಲೋಚ್ಯತ್ವಾತ್ ತಪಃ, ಎಲ್ಲರೂ ಅವನ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲರೂ ಯೋಚನೆ ಮಾಡುವ ವಸ್ತು. ಈ ಒಬ್ಬರು ಇವರೆಲ್ಲ ಇದ್ದಾರೆ, ಕ್ರಿಶ್ಚಿಯನ್ನರಲ್ಲಿ ಮತಾಂತರ ಮಾಡಲಿಕ್ಕೆ ಅಂತಲೇ ಬೇರೆ ಬೇರೆ ದೇಶಗಳನ್ನು ಮತ್ತು ಲೂಟಿ ಮಾಡಲಿಕ್ಕೆ ಅಂತ ಕೆಲವರು ಬೇರೆ ಬೇರೆ ದೇಶಗಳನ್ನು ಬೇರೆ ಬೇರೆ ಖಂಡಗಳನ್ನು ಹುಡ್ಕೊಂಡು ಹೋದರು. ಅವರಲ್ಲಿ ಒಬ್ಬ ನೈಲ್ ನದಿಯನ್ನು ಕಂಡುಹಿಡಿದವ, ಅವನು ಒಂದು ತನ್ನ ವಿಲಕ್ಷಣವಾದ ಅನುಭವವನ್ನು ದಾಖಲಿಸ್ತಾನೆ. ಟೈಪಿ ಅಂತ ಹೇಳಿ ಒಂದು ಅತ್ಯಂತ ಕಾಡು ಜನಾಂಗ, ಅವರು ಕೂಡ ಮುಕ್ತಿ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ದೇವರು ಅಂದರೆ ಏನು, ದೇವರು ನಮ್ಮನ್ನು ಯಾವ ರೀತಿ ಬಿಡುಗಡೆಗೊಳಿಸುತ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳ್ತಾನೆ. ಅವರ ಕಲ್ಪನೆಯಲ್ಲಿರುವ ಮೋಕ್ಷ ಅಂದರೆ ಏನು ಎಲ್ಲ ಉಂಟು. ಅದರಿಂದಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿ ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ನಾಸ್ತಿಕರು, ಆಸ್ತಿಕರು, ಮಧ್ಯಮರು ಎಲ್ಲರೂ ಒಂದಲ್ಲ ಒಂದು ರೀತಿ ದೇವರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಆದ್ದರಿಂದ ದೇವರನ್ನು ತಪಃ ಅಂತ ಕರೆದರು. ಇನ್ನು ಪರಂಬ್ರಹ್ಮ ಯಾಕೆ ಅಂದರೆ ಪೂರ್ಣವಾದ ಗುಣ ಅವನಿಗಿದೆ. ಇನ್ನು ಪ್ರತ್ಯಕ್ಷ, ಪ್ರತಿ ಅಂದರೆ ಎಲ್ಲ, ಪ್ರತಿಯೊಂದು ಇಂದ್ರಿಯದ ಒಳಗಡೆ ಇದ್ದಾನೆ, ಆದ್ದರಿಂದಾಗಿ ಅವನು ಪ್ರತ್ಯಕ್ಷ ಅಂತ. ಇನ್ನು ಅನುಮಾನ, ಇನ್ನು ಸ್ಪಷ್ಟ. ದೇವರ ಹೆಸರು ಅನುಮಾನ ಯಾಕೆ ಅಂತಂದರೆ, ಮಾನ ಅಂತಂದರೆ ಪ್ರಮಾಣ, ಪ್ರಮಾಣವನ್ನು ನೋಡಿದ ಮೇಲೆ, ಅನು ಅಂದರೆ ಆಮೇಲೆ ಅಂತ, ಅನುದ್ಯೂತ ಅಂದ್ರೇನು ಆಮೇಲೆ ಆಡಿದ ಜೂಜು, ಅನುವ್ಯಾಖ್ಯಾನ ಅಂದ್ರೇನು ಭಾಷ್ಯ ಬರದ ಮೇಲೆ ಮಾಡಿದ ವ್ಯಾಖ್ಯಾನ, ಅದು ಅನುವ್ಯಾಖ್ಯಾನ. ಈ ತರಹದ ಎಲ್ಲ ಮಾನಗಳಿಂದ ದೇವರನ್ನು ನಾವು ತಿಳಿತೇವೆ. ಅದರಿಂದಾಗಿ ದೇವರು ಅನುಮಾನ, ಪ್ರಮಾಣ ಆದಮೇಲೆ ಗೋಚರ ಆಗ್ತಾನೆ. ಇನ್ನು ಐತಿಹ್ಯ, ಆಚಾರ್ಯ ಸಂಪ್ರದಾಯ ಸಿದ್ಧ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಪ್ರತಿಯೊಂದು ಶಾಸ್ತ್ರದಲ್ಲಿ ಹೇಳಿದ, ವೇದದಲ್ಲಿ ಹೇಳಿದ, ಅದರಲ್ಲಿಯೂ ಹೇಳದ, ಪುರಾಣದಲ್ಲಿ ಹೇಳಿದ, ಪುರಾಣದಲ್ಲಿಯೂ ಹೇಳದ ಸಂಗತಿಗಳನ್ನು ವೇದದಲ್ಲಿ, ಇದು ಮಹಾಭಾರತಾದಿ ಇತಿಹಾಸಗಳಲ್ಲಿ ಹೇಳಿದ, ಅದರಲ್ಲಿಯೂ ಸ್ಫುಟವಾಗಿ ತೋರದ, ಸಂಪ್ರದಾಯ ಸಿದ್ಧವಾದ, ಅವಿರುದ್ಧವಾದ ಅನೇಕ ಗುಣಗಳನ್ನು ಮುಖ್ಯ ಪ್ರಾಣದೇವರು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಹಾಗೆ ಇದು ಆಚಾರ್ಯ ಸಂಪ್ರದಾಯ ಸಿದ್ಧತ್ವಾತ್ ಐತಿಹ್ಯಂ. ಆ ತರಹದ ದೇವರು ಜ್ಞಾನ ಹೌದು, ವಿವೇಕ ಅನ್ನೋದು ದೇವರ ಹೆಸರು, ನಿಗಮ ಅನ್ನೋದು ದೇವರ ಹೆಸರು, ತಪಃ, ಪ್ರತ್ಯಕ್ಷಂ, ಐತಿಹ್ಯಂ, ಅನುಮಾನಂ. ಕೇವಲ ಅನ್ನುವ 8ನೆಯದ್ದು, ಕಾಲಹ ಅಂತನ್ನುವ 9ನೆಯದ್ದು. ಅದು ಕಾಲಹ ಒಟ್ಟು 8. ಕಾಲಹ ಅಂತನ್ನೋದು ಪ್ರಳಯಕಾರಕ ಅನ್ನೋ ಅರ್ಥದಲ್ಲಿ ಮುಂದೆ ಬರುತ್ತೆ.
ಪ್ರತಿಯೊಂದು ವಸ್ತುವಿನ ಆದಿ ಅಂತ್ಯಗಳಲ್ಲಿ ಯಾವುದಿದೆ ಅಂತ ಹೆಂಗೆ ತೀರ್ಮಾನ ಮಾಡಬೇಕು ಅಂದರೆ, ಯಾವುದು ನಡುವೆ ಇರುತ್ತೋ ಆದ್ಯಂತಗಳಲ್ಲಿ ಇರೋದು ನಡುವೆಯಲ್ಲಿ ಇದ್ದೇ ಇರುತ್ತೆ. ಆದಿಯಲ್ಲಿತ್ತು, ಅಂತ್ಯದಲ್ಲಿ ಬಂತು, ನಡುವೆ ಇರಲಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಜಗತ್ತನ್ನು ರೂಪಿಸಿದ ತತ್ವದ ವಿಚಾರದಲ್ಲಿ ಆ ರೀತಿ ನಿರೂಪಣೆ ಮಾಡಲಿಕ್ಕೆ ಬರಲ್ಲ. ಅದರಿಂದ ಅದೇ ಮಧ್ಯದಲ್ಲಿಯೂ ಇರುತ್ತೆ. ಆ ತರಹದ ದೇವರು ಪೂರ್ಣ ಸ್ವತಂತ್ರನಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇದು ದೇವರನ್ನು ತಿಳಿದುಕೊಳ್ಳುವ ಬಗೆ. ಇದು ದೇವರ ನಿತ್ಯತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವ ರೀತಿ. ಯಾಕೆಂದರೆ ನಾವು ನೋಡುವ ಪ್ರತಿಯೊಂದು ಪದಾರ್ಥಕ್ಕೂ ಆದಿ ಇದೆ, ಅಂತ್ಯ ಇದೆ. ಇವರು ಊಹಿಸುವಂತಹ ವಸ್ತು ಬಿಗ್ ಬ್ಯಾಂಗು ಆಗಿತ್ತು, ಈಗಿಲ್ಲ, ಮತ್ತು ಆಗಲ್ಲ, ಆಗತ್ತೋ ಇಲ್ವೋ ಗೊತ್ತಿಲ್ಲ, ಜಗತ್ತಿನ ಮುಂದಿನ ದಿನಗಳು ಏನು ಅಂತ ಗೊತ್ತಿಲ್ಲ, ಹಿಂದಿನಂತೆ ಇಲ್ಲ, ಮತ್ತೆ ಯಾವತ್ತು ಬೇಕಾದರೂ ನಾಶ ಆಗಬಹುದು, ಆಗದೇನೂ ಇರಬಹುದು. ಇವುಗಳೆಲ್ಲ ಅವರ ಊಹೆ. ಯಾಕೆ ಅಂದರೆ ಅವರಿಗೆ ನಿತ್ಯವಾದ ವಸ್ತುವಿನ ಬಗ್ಗೆ ಗಮನವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು, ಜಗತ್ತಿನ ಪ್ರತಿಯೊಂದು ವಸ್ತುವಿನ ಆದಿ ಮತ್ತು ಅಂತ್ಯಗಳಲ್ಲಿ ಯಾವುದೋ ಒಂದು ತತ್ವ ಇರಲೇಬೇಕು. ಆ ತತ್ವ ಯಾವುದು, ಅದನ್ನು ನಾವು ಶಬ್ದದ ಮೂಲಕ ಅಲ್ಲದೆ ಮೊಟ್ಟ ಮೊದಲು ಗ್ರಹಿಸಲಿಕ್ಕೆ ಆಗಲ್ಲ. ಆ ಶಬ್ದದ ಮೂಲಕ ಗ್ರಹಿಸಿದ್ದನ್ನು ನಾವು ಅನುಭವಿಸಬಹುದು. ಹೀಗೆ ದೇವರನ್ನು ತಿಳಿದುಕೊಳ್ಳಬೇಕು. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾ ಪದೈಚೈರಹಮಸ್ಯ ತದ್ವತ್. ಯಥಾ ಹಿರಣ್ಯಂ ಸ್ವಕೃತಂ, ಯಾವ ರೀತಿ ಬಂಗಾರ ಇದೆ, ಆ ಬಂಗಾರ ಆರಂಭದಲ್ಲಿ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ, ಆಮೇಲೆ ಬಂಗಾರವೇ ಇರುತ್ತೆ. ಅದನ್ನೇ ಮಧ್ಯದಲ್ಲೂ ವ್ಯವಹಾರ ಮಾಡ್ತೇವೆ. ಅದೇ ರೀತಿ ನಾನು ಕೂಡ ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ಸ್ಪಷ್ಟಗೊಳಿಸ್ತಾರೆ ಆಚಾರ್ಯರು. ಹಿರಣ್ಯ ಖಚಿತತ್ವೇನ ಹಿರಣ್ಯ ಪ್ರಧಾನಂ ಹಿರಣ್ಮಯಂ. ಬಂಗಾರದ ಶಂಖ ಅಂತೀವಿ, ಕಪ್ಪೆ ಚಿಪ್ಪಿನದ್ದಲ್ವೋ. ಬಂಗಾರದ ಕೊಡ, ಬಂಗಾರದ ಕವಚ ಅಂತ ಹೇಳ್ತೇವೆ. ಬಂಗಾರದ ಗೋಪುರ ಹಾಗಾರಲ್ವಾ? ಹೌದು. ಬಂಗಾರದ ಕಲಶ ಹೌದು, ಬಂಗಾರದ ತಂಬಿಗೆ ಹೌದು. ಅದರಲ್ಲಿ ಬೇರೆ ದ್ರವ್ಯಗಳು ಇರ್ತವೆ, ಆದರೆ ಬಂಗಾರ ಅನ್ನೋದು ಪ್ರಧಾನ. ಕೇವಲ ಬಂಗಾರದಿಂದ ಏನು ಮಾಡಲಿಕ್ಕಾಗಲ್ಲ, ಮಿಕ್ಸಪ್ ಮಾಡಲೇಬೇಕು. ಆ ರೀತಿ ದೇವರು ಪ್ರಧಾನನಾಗಿರ್ತಾನೆ, ಉಳಿದವರಿಲ್ಲ ಅಂತಿಲ್ಲ. ಈ ದೇವರು ಆದಿ ಅಂತ್ಯಗಳಲ್ಲಿ ಅವನೇ ಇರ್ತಾನೆ. ಈ ಎಲ್ಲ ಪದಾರ್ಥಗಳು ಬಂದು ಹೋದರು, ಆದಿ ಅಂತ್ಯಗಳಲ್ಲಿ ಅವನಿದ್ದೇ ಇರ್ತಾನೆ. ಅದನ್ನು ಹೇಳಿದರು, ಶಂಖ ಮಂಚ ರಥಾದಿಚು ಮಧ್ಯೇಪಿ ಕೇವಲಂ ಪ್ರಾಧಾನ್ಯೇನ ವ್ಯವಹಾರ್ಯಮಾಣಂ ತದೇವ. ಬಂಗಾರದ ಮಂಚ ಅಂತೀವಿ, ಹಾಸಿಗೆ ಇರಲ್ವಾ? ಹತ್ತಿನೂ ಬಂಗಾರದ್ದ ಅಂತ ಕೇಳಿದ್ರೆ ಏನು ಹೇಳೋದು? ಇಲ್ಲಪ್ಪ, ಪ್ರಧಾನವಾದದ್ದು ಇಲ್ಲಿರೋದು. ಈ ತರಹ. ಹಾಗಾದರೆ ಬಂಗಾರದ ಮಂಚ ಅಂತ ಹೇಳಿದಾಗ ಮರ ಇರಲ್ವೇ? ಕೇವಲ ಬಂಗಾರದ್ದೇ ಮಂಚ ಮಾಡಲಿಕ್ಕಾಗಲ್ಲ, ಎಲ್ಲೋ ಒಂದು ಬೇರೆ ಪದಾರ್ಥ ಬೇಕೇ ಬೇಕು, ಪ್ರಧಾನ ಅಂತ ಹೇಳೋದು. ಹಾಗೆ ದೇವರು ಆದಿ ಅಂತ್ಯ ಮಧ್ಯಗಳಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಏನರ್ಥ? ಆದಿ ಅಂತ್ಯ ಮಧ್ಯಗಳಲ್ಲಿ ಇರ್ತಾನೆ ಅಂದರೆ ಪ್ರಧಾನವಾಗಿರ್ತಾನೆ, ಜೀವರಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಜೀವರಿರೋದೇ ಇಲ್ಲ ಅನ್ನುವ ಅರ್ಥ ಅಲ್ವೇ ಅಲ್ಲ. ಅದನ್ನು ಆಚಾರ್ಯರು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ರಥೋಪಸ್ಥೆ ಪರಿಷ್ಕಾರಾತ್ ಪೂರ್ವಂ ದಾರುಮಯಾದ್ರಥಾತ್ ಸುವರ್ಣಂ ವ್ಯವಹಾರಾಯ ಮುಖ್ಯಂ ರಥ ಪರಿಷ್ಕೃತಂ. ರಥೋಪಸ್ಥೆ ಪರಿಷ್ಕಾರಾತ್,
ಮರದ ಬೇಸ್ ತಯಾರಾದ ಮೇಲೆ ಬಂಗಾರ ಅನ್ನೋದು ಅದ್ರ ಮೇಲ್ಗಡೆ ಕೂಡುತ್ತೆ. ಅಂದರೆ ಅವತ್ತು ಅದೇ ಟೆಕ್ನಿಕ್ ಇದ್ದದ್ದು. ಆಚಾರ್ಯರ ಕಾಲಕ್ಕೆ ಮತ್ತು ಆಚಾರ್ಯರಿಗಿಂತ ಹಿಂದಿನ ಕಾಲಕ್ಕೆ ಸೇಮ್ ಟೆಕ್ನಿಕ್, ಅದೇ ಟೆಕ್ನಿಕ್. ಏನು? ರಥೋಪಸ್ಥೆ ಪರಿಷ್ಕಾರಾತ್. ರಥೋಪಸ್ಥ ಅಂತಂದರೆ ರಥದ ತುದಿ, ಅಲ್ಲಿ ಬಂಗಾರ ಅನ್ನೋದು ಇರುತ್ತೆ. ಮಧ್ಯದಲ್ಲಿ ಮರ ಇರಲೇಬೇಕು. ದೇರ್ ಶುಡ್ ಬಿ ಎ ವುಡ್ ಅಂತ ಹೇಳಬಹುದು. ಅಲ್ಲಿ ಏನಾಗುತ್ತೆ, ಬಂಗಾರವನ್ನು ಹಾಕಿದರೆ ಭಾರ ತಡೆಯೋಲ್ಲ. ಇವಾಗ ಇಲ್ಲೆಲ್ಲ ಯಾವುದರಿಂದ ಮನೆ ಕಟ್ಟಿದ್ದೇವೆ ಅಂತಂದರೆ ಏನು ಹೇಳ್ತಾರೆ, ಎಲ್ಲ ಸಿಮೆಂಟಿನಿಂದ ಮನೆ ಕಟ್ತೇವೆ, ಇಟ್ಟಿಗೆಯಿಂದ ಮನೆ ಕಟ್ತೇವೆ ಅಂತ. ಆದರೆ ಸೀಲಿಂಗು ಯಾವುದಿರುತ್ತೆ? ಕಬ್ಬಿಣದ್ದಿರುತ್ತೆ. ಕಬ್ಬಿಣ ಅಂತನ್ನೋದು ಅದು ಹಿಗ್ಗತ್ತೆ ಮತ್ತು ಪೂರ್ವಸ್ಥಾನಕ್ಕೆ ಬಂದು ಕೂಡುತ್ತೆ. ನಾವು ಕೇವಲ ಮೇಲ್ಗಡೆಯೂ ಅದನ್ನು ಕಟ್ತಾ ಹೋಗಿಬಿಟ್ರೆ, ಸೀಲಿಂಗ್ ಹಾಗೆ ಮಾಡದೆ ಹೋದರೆ ಭಾರ ಬಂದಾಗ ಕುಸಿದು ಹೋಗಿಬಿಡುತ್ತೆ. ಅದಕ್ಕೇನು ಮಾಡ್ತಾರೆ? ಕಬ್ಬಿಣ ಹಾಕ್ತಾರೆ. ಕಬ್ಬಿಣ ಅನ್ನೋದು ಸ್ಥೈರ್ಯಕ್ಕಾಗಿ ಇರತಕ್ಕಂಥದ್ದು. ಹಲವಾರು ಕಾಲ ಬಾಳಲಿಕ್ಕೆ ಬರಲಿಕ್ಕೆ ಕಬ್ಬಿಣ ಮತ್ತು ಸಿಮೆಂಟು ಮೊದಲಾದವುಗಳನ್ನು ಮಿಕ್ಸ್ ಮಾಡ್ತವೆ. ಅದು ಹೀಗೆ ಒಂದು ವೇಳೆ ಬಾಗಿದರೂ ಕೂಡ ಮತ್ತೆ ಎದ್ದು ನಿಲ್ಲುತ್ತೆ. ಒಳಗಡೆ ಆಗ್ತಾ ಇರುತ್ತೆ, ನಮಗದು ಸ್ಪಷ್ಟ ಗೊತ್ತಾಗಲ್ಲ, ಹಿಂಗೆ ಮಾಡಿ ಹೀಗೆ ಹೋಗೋದಾಗಲ್ಲ, ಆಗ್ತಾ ಇರುತ್ತೆ ಒಳಗಡೆ. ಮಳೆ ಬಂದಾಗ ಅಥವಾ ತೀರ ಭಾರ ಇಟ್ಟಾಗ ಸ್ವಲ್ಪ ಅದು ಹಾಗಾದರೂ ಅದನ್ನು ತಡೆಯುತ್ತೆ. ಇಲ್ಲಾಂದರೆ ಸಾಧಾರಣ ಭಾರ ಬಂದಾಗಲೂ ದಬಕ್ಕಂದು ಬಿದ್ದೋಗ್ಬಿಡುತ್ತೆ. ಯಾಕೆ ಬೀಳಲ್ಲ ಅಂತಂದರೆ ಅಲ್ಲಿ ಮಧ್ಯದಲ್ಲಿ ಕಬ್ಬಿಣ ಇರುತ್ತೆ. ಆದರೆ ಯಾವ ಮನೆ ಕಟ್ಟಿದ್ದೀರ ನೀವು ಅಂತಂದರೆ ತಾರಸಿ ಮನೆ ಅಂತ ಹೇಳ್ತೇವೆ, ಕಲ್ಲಿನ ಮನೆ ಅಂತ ಹೇಳ್ತೇವೆ, ಮಣ್ಣಿನ ಮನೆ ಅಂತ ಹೇಳ್ತೇವೆ. ಅಲ್ಲಿ ಮಣ್ಣು ಪ್ರಧಾನ ಅನ್ನೋದಷ್ಟೇ. ಹಾಗೆ ಬಂಗಾರದ ರಥ ಅಂತಂದಾಗ ಬಂಗಾರ ಕಾಣುತ್ತೆ, ಕಣ್ಣು ಮನವನ್ನು ಸೆಳೆಯುತ್ತೆ ಅಂತ ಅಷ್ಟೇ ಅರ್ಥ, ಮತ್ತಿನ್ನೇನೂ ಅಲ್ಲ. ಬಂಗಾರದ ಶರ್ಟು ಅಂದರೆ ಬಂಗಾರ ಅನ್ನೋದು ಮಿಶ್ರಿತವಾಗಿದೆ ಅಂತ ಅರ್ಥ. ಮಧ್ಯೆ ಚಾಂತೆ ರಥೋಪಸ್ಥಾತ್ ನಿಷ್ಕೃಷ್ಯ ಪೃಥಗಾಸ್ಥಿತಂ ಯದ್ವದೇವಂ ಹರಿಸ್ವ ಸಾಕ್ಷಾತ್ ಜಡದೇಹಾತ್ ಪೃಥಕ್ ಸ್ಥಿತಃ. ಬೇಡ, ಆ ಮರ ಲಡ್ಡಾಗ್ತಾ ಇದೆ, ಹುಳ ತೂತು ಕೊರೆದು ಬಿಟ್ಟಿದೆ ಅಂತಂದಾಗ ಬಂಗಾರವನ್ನು ತೆಗೆದು ಮತ್ತೆ ಕರಗಿಸಿ ಮತ್ತೆ ಬೇರೆ ಮಾಡ್ತಾರೆ. ಆ ರೀತಿ ಜೀವನ ಅವಸ್ಥೆ, ಅಂತ್ಯಾವಸ್ಥೆ ಬರುವಾಗ ಮತ್ತೆ ದೇವರು ಅಂದ ಭಿನ್ನನಾಗಿ ತೋರ್ಲಿಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಈ ದೃಷ್ಟಾಂತ ಅನ್ವಯ ಆಗತ್ತೆ. ಯದ್ವದೇವಂ ಹರಿಸ್ಸಾಕ್ಷಾತ್ ಜಡದೇಹಾತ್ ಪೃಥಕ್ ಸ್ಥಿತಃ ಪೂರ್ವಂ ಜಗತಿ ಸಂಸ್ಥಶ್ಚ ಜಗದಂತೆ ಪೃಥಕ್ ಪೃಥಕ್. ಮೊದಲು ಜಗತ್ತಿಗಿಂತ ಮೊದಲಿದ್ದಾನೆ, ಮಧ್ಯದಲ್ಲಿ ಇದ್ದಾನೆ ಪಾಲನೆ ಮಾಡ್ತಾ, ಪ್ರಳಯ ಆದಮೇಲೂ ಇದ್ದಾನೆ. ಸಯೇವ ಮುಖ್ಯೋ ಜಗತಃ ಸ್ವಾತಂತ್ರ್ಯಾತ್ ಪುರುಷೋತ್ತಮಃ ಇತಿ ಬ್ರಹ್ಮಾಂಡೇ ಅಂದರು. ಬ್ರಹ್ಮಾಂಡದಲ್ಲಿ ಹೀಗಿದೆ. ಆ ಕಾರಣದಿಂದ ಏನು ಲಾಜಿಕ್ ಇದೆ, ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈ ಅಹಮಸ್ಯ ತದ್ವತ್ ಅಂತ. ಆದಿ ಅಂತ್ಯ ಮಧ್ಯದ ಜಾಗಗಳಲ್ಲಿ ದೇವರು ಇದ್ದಾನೆ. ಆದಿ ಅಂತ್ಯ ಮಧ್ಯ ಎಲ್ಲ ಕಡೆ ದೇವರಿದ್ದಾನೆ, ಅವನೇ ಉಳಿದಿದ್ದಾನೆ. ಆದಿ ಅಂತ್ಯಗಳಲ್ಲಿ ಯಾರು ಇರ್ತಾನೋ ಅವನು ಮಧ್ಯದಲ್ಲಿಯೂ ಇರ್ತಾನೆ ಅಂತ ದೇವರಲ್ಲಿ ಭರವಸೆಯನ್ನು ತಾಳಬೇಕು. ಇನ್ನು ಪೂರ್ವಂ ಜಗತಿ ಇತಿ ಬ್ರಹ್ಮತರ್ಕೇ ಅಂದರು. ಸಯೇವ ಮುಖ್ಯೋ ಜಗತಃ ಸ್ವಾತಂತ್ರ್ಯಾತ್ ಪುರುಷೋತ್ತಮಃ ಇತಿ ಬ್ರಹ್ಮತರ್ಕೇ. ಇದು ಬ್ರಹ್ಮತರ್ಕದಲ್ಲಿರುವಂತಹ ಮಾತು. ದತ್ತಾತ್ರೇಯ ನಾಮಕ ಭಗವಂತ
ಈ ಜಗತ್ತಿಗೆ ಆಮೇಲೆ ಬ್ರಹ್ಮತರ್ಕವನ್ನು ಉಪದೇಶ ಮಾಡಿದ್ದು. ಆಮೇಲೆ ನಾರಾಯಣ, ಬದರಿನಾರಾಯಣ 5 ಕೋಟಿ ಶ್ಲೋಕಗಳ ಒಂದು ಬ್ರಹ್ಮತರ್ಕವನ್ನು ಜಗತ್ತಿನ ಮುಂದೆ ಇಟ್ಟ. ಅದನ್ನು ವೇದವ್ಯಾಸ ರೂಪದಿಂದ ಅವನೇ 5,000 ಶ್ಲೋಕ ಪರಿಮಿತವನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮತರ್ಕದಲ್ಲಿದೆ. ಇಷ್ಟು ಹೇಳಿ ಒಂದು ಮಾತು ಹೇಳ್ತಾರೆ. ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈರಹಮಸ್ಯ ತದ್ವತ್. ನನಗೆ ಬಹಳ ಹೆಸರುಗಳಿವೆ. ಏನು ಹೆಸರು? ಸುರ ಪಿತೃ ಮನುಜಾದಿ ಕಲ್ಪನಾಭಿ ಅಂತರ್ಯಾಮ್ಯೈಕ್ಯಾಪೇಕ್ಷೆಯ. ದೇವರನ್ನು ಸುರ ಅಂತ ಯಾಕೆ ಕರೀತಾರೆ ಅಂದರೆ ಸುರಾಂತರ್ಯಾಮಿ ಆಗಿರೋದ್ರಿಂದ. ದೇವರನ್ನು ಮನುಜ ಅಂತ ಯಾಕೆ ಕರೀತಾರೆ ಅಂದರೆ ಮನುಜರ ಅಂತರ್ಯಾಮಿ ಆಗಿರುವುದರಿಂದ. ದೇವರನ್ನು ಅಸುರ ಅಂತ ಯಾಕೆ ಕರೀತಾರೆ ಅಂದರೆ ಅಸುರರ ಅಂತರ್ಯಾಮಿ ಆಗಿರುವುದರಿಂದ. ಯಥಾ ಸುವರ್ಣಮಕೃತಂ ಕ್ರಿಯತೆ ಕುಂಡಲಾದಿಕಂ ಪುನರೇಕೀಭವತ್ಯದ್ಧಾ ತದ್ವದ್ವಿಷ್ಣುರಜೋಪಿ ಸನ್. ಈಗ ಬಂಗಾರ ಇದೆ. ಬಂಗಾರ ಬಳೆಯ ಆಕಾರದಲ್ಲಿ ಇರುತ್ತೆ, ಕಿವಿಯೋಲೆಯ ಆಕಾರದಲ್ಲಿ ಇರುತ್ತೆ, ಆಮೇಲೆ ಅದು ಬಂಗಾರವೇ ಆಗಿ ಉಳಿದಿರುತ್ತೆ. ಹಾಗೆ ಇನ್ನು ಕೆಲವೊಂದು ಸರ್ತಿ ಬಂಗಾರ ಅನ್ನೋದು ಬೇರೆ ಪದಾರ್ಥದೊಂದಿಗೆ ಕೂಡಿರುತ್ತೆ. ಶುದ್ಧವಾದ ದ್ರವಮಯವಾದ ಬಂಗಾರವನ್ನು ಮತ್ತೆ ಸೆಳಿಲಿಕ್ಕೆ ಬರುತ್ತೆ. ಆ ರೀತಿ ದೇವರಿರ್ತಾನೆ. ಇತಿ ಚ ತತ್ತನ್ನಿಯಾಮಕಸ್ಯೈವ ನಾಮ ಸರ್ವಂ ತುರಾಧಿಕಂ ತತ್ಸಂಬಂಧಾದುದೀರ್ಯೇತ ವ್ಯವಹೃತ್ಯೈ ತುರಾದಿಚು ಇತಿ ಶಬ್ದ ನಿರ್ಣಯೇ. ತತ್ತನ್ನಿಯಾಮಕಸ್ಯೈವ, ಆಯಾ ವಸ್ತುವನ್ನು ನಿಯಂತ್ರಣ ಮಾಡುವ ದೇವರನ್ನು ಆಯಾ ವಸ್ತುವಿನ ಹೆಸರಿನಿಂದಲೇ ಕರೀತಾರೆ. ಆ ಹಿನ್ನೆಲೆಯಲ್ಲಿಯೂ ನಾನಾಪದೇಶೈ ಅಹಮಸ್ಯ ಯದ್ವತ್ ಅಂತ ಹೇಳಿದ್ದು. ಸ್ವತಂತ್ರಸ್ತು ಹರಿಸ್ಸಾಕ್ಷಾತ್ ಪರಿಷ್ಕೃತ ಹಿರಣ್ಯವತ್ ಇತಿ ಪ್ರವೃತ್ತೇ. ಪ್ರವೃತ್ತ ಅನ್ನುವ ಗ್ರಂಥದಲ್ಲಿ ಸ್ವತಂತ್ರನಾದ ದೇವರನ್ನು ಅದೇ ಹೆಸರಿನಿಂದ ಕರೀತಾರೆ. ಯಾಕೆಂದರೆ ಅವನೇ ಪ್ರವರ್ತಕನಾದ್ದರಿಂದ. ಪ್ರತ್ಯೇಕಂ ನತು ದಾರ್ವಾದಿ ಸ್ವತಂತ್ರಂ ವಿಕ್ರಿಯಾಗತಂ ಮಹಾಫಲಂ ಸ್ಯಾತ್ ಸ್ವರ್ಣಂ ತು ಸ್ವತಂತ್ರಂ ವಿಕ್ರಿಯೋಪಗಂ ತದ್ವತ್ ಸ್ವತಂತ್ರೋ ಭಗವಾನ್ ಪ್ರವೃತ್ತೌ ಅನ್ಯದನ್ಯಥಾ ಇತಿ ಚ. ಇದು ಪೂರ್ತಿ ದೃಷ್ಟಾಂತ ಅಂತ ತೆಗೆದುಕೊಳ್ಬಾರದು. ಬಂಗಾರವನ್ನು ವಿಕಾರಗೊಳಿಸುವವ ಇನ್ನೊಬ್ಬ ಇದ್ದಾನೆ, ಹಾಗೆ ದೇವರು ಅಂತ ಹೇಳಿದರೆ ಉಪಮೇಯ ಅಂತ ತೆಗೆದುಕೊಂಡ್ರೆ ಹೇಗಾಗತ್ತೆ? ಅದು ಒಂದು ತಿಳಿಲಿಕ್ಕೆ ಅಂತ ಒಂದು ದೃಷ್ಟಾಂತ ಅಷ್ಟೆ. ಯಾವತ್ತೂ ದೃಷ್ಟಾಂತ ಅನ್ನೋದು ಪೂರ್ಣವಾಗಿ ಅನ್ವಯ ಆಗೋದೇ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹೋದರೂ ಅಷ್ಟೆ. ದೃಷ್ಟಾಂತ ಅನ್ನೋದು ಪೂರ್ಣಾನ್ವಯವನ್ನು ಹೊಂದಿರುವುದಿಲ್ಲ. ಇದು ಸತ್ಯ. ದೃಷ್ಟಾಂತ ಪೂರ್ಣಾನ್ವಯಿ ಅಲ್ಲ. ಹಾಗೆ ಇದು ದೇವರನ್ನು ಬಂಗಾರದ ತರಹ ಅಂದರೆ, ಬೆಳ್ಳಿಯ ತರಹ ಅಂದರೆ, ದಾರುವಿನ ತರಹ ಅಂದರೆ ಅವನನ್ನು ತೊಡಗಿಸುವವ ಇನ್ನೊಬ್ಬ ಇದ್ದಾನ ಅಂದರೆ ಇಲ್ಲ. ಅಲ್ಲಿಗಲ್ಲ ದೃಷ್ಟಾಂತ. ಇದು ಸ್ವಲ್ಪ ಭಿನ್ನ ಅಂದು. ವಿಜ್ಞಾನಮೇತತ್ರಿಪದಸ್ಥಮಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಸಮನ್ವಯೇನ ವ್ಯತಿರೇಕತಶ್ಚ ಏನೈವ ತುರ್ಯೇಣ ತದೇವ ಸತ್ಯಂ. ಈ ತರಹದ ದೇವರು ತ್ರಿಪದಸ್ಥಂ ಅಂದರು. ದೇವರು ಸರ್ವತ್ರ ವ್ಯಾಪ್ತ ಹೌದೋ ಅಲ್ವೋ? ಸರ್ವತ್ರ ವ್ಯಾಪ್ತ. ಹಾಗಾದರೆ ದೇವರಿಗೆ ದುಃಖವೂ ಬರಬೇಕು. ಯಾಕೆಂದರೆ ತಮಸ್ಸಿನಲ್ಲಿ ಇರ್ತಾನೆ. ಹೌದು, ತಮಸ್ಸಿನಲ್ಲಿ ಇದ್ದರೂ ದುಃಖ ಬರಲ್ಲ. ಅದಕ್ಕೆ ಅವನನ್ನು ತ್ರಿಪದಸ್ಥಂ ಅಂತ ಕರೆದರು. 3 ಸ್ಥಾನದಲ್ಲಿಯೂ ಇದ್ದಾನೆ.
ನಿತ್ಯ ದುಃಖದ ನೆಲೆ, ದುಃಖದ ನೆಲೆ, ಅದನ್ನು 1 ಯೂನಿಟ್ ಅಂತ ತೆಗೆದುಕೊಂಡ್ರೆ ಅಲ್ಲಿಯೂ ದೇವರು ವ್ಯಾಪ್ತನಾಗಿ ಇದ್ದಾನೆ. ಸುಖ ದುಃಖಗಳ ನೆಲೆ, ಈಗ ನಮ್ಮೆಲ್ಲ ಲೋಕಗಳು, ಅಲ್ಲಿಯೂ ಇದ್ದಾನೆ. ನಿತ್ಯ ಸುಖದ ನೆಲೆ ಮುಕ್ತಿ, ಅಲ್ಲಿಯೂ ಇದ್ದಾನೆ. ಅದಕ್ಕೆ ದೇವರನ್ನು ತ್ರಿಪದಸ್ಥಂ ಅಂದರು. ಸರಿ, ತ್ರಿಪದಸ್ಥನಾದರೂ ಕೂಡ ದೇವರಿಗೆ ಆಯಾ ಜಾಗಗಳಲ್ಲಿ ಇದ್ದದ್ದರಿಂದ ಆಯಾ ಜಾಗದಿಂದ ಬರುವ ಪರಿಣಾಮ ಏನೂ ಇರೋದಿಲ್ಲ ಅಂದರು. ಯಾಕೆಂದರೆ ವಿಜ್ಞಾನ, ಒಳಗಡೆ ತುಂಬ ಜ್ಞಾನ ಇದೆ. ಯಾರಿಗೆ ಒಳಗಡೆ ತುಂಬ ಜ್ಞಾನ ಇರುತ್ತೆ ಅವನಿಗೆ ಹೊರಗಡೆಯಿಂದ ದುಃಖ ಆಗಲ್ಲ. ಯಾರಿಗೆ ಜ್ಞಾನ ಇಲ್ಲ, ನಮಗೆ ಎಷ್ಟು ದುಃಖ ಆಗತ್ತೆ ಅಂದರೆ ಅಷ್ಟು ಅಜ್ಞಾನ ಇದೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ನಾವು ದುಃಖ ಪಡ್ತೇವೆ. ಯಾಕೆ ಅಂತಂದರೆ ನಮ್ಮ ಸ್ವರೂಪದ ಜ್ಞಾನ ಇಲ್ಲ. ಆದ್ದರಿಂದ ವಿಜ್ಞಾನಮೇತತ್ ತ್ರಿಪದಸ್ಥಮಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಅಂತ ಇದೆ. ಈ ಭಾಗವನ್ನು ನಾವು ನಾಳೆ 7ರಿಂದ 8 ನೋಡ್ತೇವೆ. 20ನೇ ಶ್ಲೋಕದ ವಿವರಣೆಯಿಂದ ನಾಳೆಯ ಭಾಗವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈ ತನಕ ಏನು ದೇವರನ್ನು ಎಲ್ಲ ಒಟ್ಟಿಗೆ ಚಿಂತನೆ ಮಾಡಿದ್ದೆವು ಅದನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ಅನೇನ ಪ್ರಾಪ್ತಂ ಯತ್ಪುಣ್ಯಂ ತದಾಪ್ನೋತು ಪಿತಾಮಹ.